ಹರಿಕಾರ, ಬಡವರ ಬಂಧು, ಯುವಕರ ಆಶಾಕಿರಣ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಬಿಜೆಪಿ ಪಕ್ಷದ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು, ಕೆಆರ್ಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬೈರತಿ ಬಸವರಾಜ್ ಅವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಅವರ ಅನುಪಸ್ಥಿತಿಯಲ್ಲಿ ಕೆಆರ್ಪುರ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಹೊಯ್ಸಳನಗರ ವಾರ್ಡ್ನ ಜಿಬಿಎ ಪ್ರಬಲ ಆಕಾಂಕ್ಷಿಗಳಾದ ಸೌಮ್ಯ ಕೆ. ರಾಜು ಅವರು ಯರ್ರನಪಾಳ್ಯದಲ್ಲಿ ಕೇಕ್ ಕತ್ತರಿಸಿ 1,000 ಜನಕ್ಕೆ ಬಿರಿಯಾನಿ ಊಟ ಹಾಕಿಸುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಮಂಡಲ ಅಧ್ಯಕ್ಷ ಮುನೇಗೌಡ, ಮುಖಂಡರಾದ ಗಣೇಶ್ ರೆಡ್ಡಿ, ಕೆ. ರಾಜು, ಅಶೋಕ್, ಮುರಳಿ, ರಾಜನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕ್ಷೇತ್ರದ MLA ಅವರಂತ ಬೈರತಿ ಬಸವರಾಜಣ್ಣವರ ಜನ್ಮದಿನಾಚರಣೆ ಇವತ್ತು ಅದ್ದೂರಿಯಾಗಿ ಎಲ್ಲ ಕಡೆ ನಡೆದಿದೆ. ಆದರೆ MLA ಅವರು ದೇವಸ್ಥಾನಕ್ಕೆ ಹೋಗಿರೋ ಕಾರಣಾಂತರ ಅವರು ಮನೆ ಹತ್ರ ಮಾಡ್ಕೊಂಡಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇದೆ ಮುಂದೆ ಈಗ 15 ವರ್ಷದಿಂದ ಯಾವ ಥರ ಮಾಡ್ತಾರೆ ಅದೇ ಥರ ವರ್ಷ ಮಾಡ್ತಾರೆ. ಈ ವರ್ಷ ಮಾತ್ರ ತಪ್ಪಿದೆ. ಇವತ್ತು ಯರ್ರನಪಾಳ್ಯದಲ್ಲಿ ಇದು ರಾಜು ಅವ್ರ ಕಡೆಯಿಂದ ಇದು ಅದ್ದೂರಿಯಾಗಿ ಇವತ್ತು ಸುಮಾರು ಜನಗಳಿಗೆ ಊಟ ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಜನಗಳಿಗೆ ನಮ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ MLA ಅವರ ಜನ್ಮದಿನಾಚರಣೆ ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇವರು ಎಲ್ಲರಿಗೂ ಊಟ ಮತ್ತು ಕೇಕ್ ತಿನ್ನಿಸಿ MLA ಅವರ ಜನ್ಮದಿನಾಚರಣೆ ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. MLA ಅವರು ಮಾಡ್ತಕ್ಕಂಥ ದಾನ ಧರ್ಮಗಳಿರ್ಬೋದು ಮತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಬಸವರಾಜಣ್ಣ ಅವರು ದೇವಸ್ಥಾನಕ್ಕೆ ಹೋಗಿರೋ ಕಾರಣ ಇವತ್ತು ಅವ್ರವ್ರ ಏರಿಯಾದಲ್ಲಿ ಅವ್ರವ್ರ ಆಚರಣೆ ಮಾಡ್ತಾ ಇದ್ದೀರಿ. ಈಗ ವಾರ್ಡ್ ನಂಬರ್ 5 ಹೊಯ್ಸಳನಗರ ಮತ್ತು ಯರ್ರನಪಾಳ್ಯ ಎಲ್ಲ ಜನ ಸೇರಿ ನಾವು ಇವತ್ತು ಬೈರತಿ ಬಸವರಾಜಣ್ಣ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀರಿ. ಆ ಅಣ್ಣ ಇಲ್ದಿದ್ದು ನಮ್ಗೊಂದು ಬೇಜಾರು. ಇಲ್ಲ ಅಂದ್ರೂ ನಮಗೆ ಎಲ್ಲ ಥರದ್ದು ನಮ್ಮ ಲೀಡ್ರುಗಳು, ನಮ್ಮ ಗಣೇಶಣ್ಣ ಆಗ್ಬೋದು, ನಮ್ಮ ಮುನೇಗೌಡರು ಆಗ್ಬೋದು, ನಮ್ಮ ಅಶೋಕವ್ರು ಆಗ್ಬೋದು, ನಮ್ಮ ಮುರಳಿಯವ್ರು ಆಗ್ಬೋದು, ಎಲ್ಲರೂ ನಮ್ಮ ಜೊತೆ ಎಲ್ಲ ಬಂದು ಅವ್ರಿಗಿಂತ ಹೆಚ್ಚು ನಮ್ಗೆ ಖುಷಿಯಾಗಿದೆ. ಇವತ್ತು ಬೈರತಿ ಬಸವರಾಜಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಒಂದು 300 kg ಬಿರಿಯಾನಿ ಮಾಡಿಸಿದ್ದೀನಿ, ಕೇಕ್ ಇದು ಮಾಡಿಸಿದ್ದೀನಿ. ಯಾಕಂದರೆ ಅಣ್ಣ ಇದ್ದರೆ ನಾವು ಅಣ್ಣಲ್ಲಿ ನಾವು ಒಂದು ಪರ್ಸೆಂಟ್ ನಾವು ದಾನ ಧರ್ಮ ಮಾಡೋಕ್ಕಾಗಲ್ಲ. ಏನೋ ನಮ್ಮದು ಒಂದು ಅಳಿಲ್ ಸೇವೆ ಅಂತ ಒಂದು ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ ಅಣ್ಣನಿಗೋಸ್ಕರ. ನಮ್ಮ ಕ್ಷೇತ್ರದ 6 ಲಕ್ಷ ಜನಗಳ ಆಶೀರ್ವಾದ ಅವ್ರ ಮೇಲೆ ಐತೆ. ಈ ವರ್ಷ ವಿಭಿನ್ನವಾಗಿ ಎಲ್ಲ 27 ವಾರ್ಡಲ್ಲೂ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರಿಗೆ ಎಲ್ಲರ ದೇವರ ಆಶೀರ್ವಾದ, ಈ ಜನಗಳ ಆಶೀರ್ವಾದ ಅವ್ರ ಮೇಲೆ ಐತೆ. ಇನ್ನೂ ಮೇಲೆ ಎತ್ತರಕ್ಕೆ ಹೋಗ್ಲಿ ಅಂತ ಎಲ್ಲ ಕ್ಷೇತ್ರದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗಿನ್ನೂ ದೇವರು ಒಳ್ಳೇದು ಮಾಡಲಿ. ಬಡವ್ರ ಬಗ್ಗೆ ಕಾಳಜಿ ಹೊತ್ತಿರೋದು ನಮ್ಮ ಕರ್ನಾಟಕದಲ್ಲಿ ಶಾಸಕರಂತ ಇದ್ರೆ ಬಸವರಾಜ್ ಅವರು. ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಬೈರತಿ ಬಸವರಾಜಣ್ಣನ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಜಿಬಿಎ ವಾರ್ಡಿನ ಸಮೀಪ ಬರುವಂಥ ಹೊಯ್ಸಳನಗರ ವಾರ್ಡಿನ ಎಂಟ್ರೆನ್ಸಲ್ಲಿ ಇವತ್ತು ಯರ್ರನಪಾಳ್ಯ ಒಂದು ಭಾಗದಲ್ಲಿ ಇವತ್ತು ಹುಟ್ಟುಹಬ್ಬದ ಆಚರಿಸ್ತಾ ಇದ್ದೀವಿ. ಕೆ. ರಾಜ ಮತ್ತು ಸೌಮ್ಯ ರಾಜ ಅವರ ನೇತೃತ್ವದಲ್ಲಿ ಇವತ್ತು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಹಮ್ಮಿಕೊಂಡಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಬೈರತಿ ಬಸವರಾಜಣ್ಣ ಅವರಿಗೆ ದೇವರು ಉತ್ತಮ ಆರೋಗ್ಯ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲು ಆ ಭಗವಂತ ಶಕ್ತಿ ನೀಡಲಿ ಅಂತ ನಾವೆಲ್ಲ ಕೋರ್ಕೊಳ್ತಾ, ಅದ್ರ ಜೊತೆಗೆ ಮುಂಬರುವ GBA ಚುನಾವಣೆಯಲ್ಲಿ ಇವತ್ತು ನಮಗೆ ಸೌಮ್ಯ ರಾಜ್ ಹಾಗೂ ಕೆ. ರಾಜ ಅವರಿಗೆ ಬಿಜೆಪಿ ಕಡೆಯಿಂದ ಒಂದು ನಮಗೆ ಶಾಸಕರಾದಂಥ ಬೈರತಿ ಬಸವರಾಜಣ್ಣನವರ 62ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಿಂದ ಅವರ ಅನುಪಸ್ಥಿತಿಯಲ್ಲಿ ಕ್ಷೇತ್ರಾದ್ಯಂತ ಮುಖಂಡರುಗಳು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಹೊಯ್ಸಳನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾದ ಸೌಮ್ಯರಾಜರವರ ಇವ್ರ ಕಡೆಯಿಂದ ನಮ್ಮ ಯರ್ರನಪಾಳ್ಯದ ಮುಂಭಾಗದಲ್ಲಿ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ದೇವರು ಬಸವರಾಜಣ್ಣವರಿಗೆ ಆಯಸ್ಸು, ಆರೋಗ್ಯ, ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಂತ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ